ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಯಾರು ಬೇಜಾರಾಗಬೇಡ್ರಿ, ಕಂಟಿನ್ಯೂಸ್ ಬ್ಲಾಗ್ ಹಾಕ್ತೀನಿ ಅಂತ ಹೇಳ್ತೀನಿ, ನಿಂದು ಇದೇ ಗೋಳು ಅಂತ ಅಂದ್ಬಿಟ್ಟು ಎಲ್ಲ ಕೆಲವರು ಕಮೆಂಟ್ ಮಾಡ್ತಾ ಇರ್ತೀರ. ಅದು ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ. ಕಮೆಂಟ್ ಬಂದು ಮಾಡೋರಿಗೆ ಏನೂ ಗೊತ್ತಿರಲ್ಲ. ಖಂಡಿತವಾಗ್ಲೂ ಮುಂಚೆ ಎಲ್ಲ ವಿಡಿಯೋ ನೋಡ್ಕೊಂಬಂದಿರ್ತಾರಲ್ಲ, ಅವರಿಗೆ ಪಕ್ಕಾ ಗೊತ್ತಾಗಿರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಕೆಲವಷ್ಟು ಜನ ಪರಿಚಯ ಇರ್ತಾರೆ, ಕೆಲವಷ್ಟು ಜನ ಪರಿಚಯ ಇರೋಲ್ಲ. ಕೆಲವೊಂದಷ್ಟು ಜನ ವೀಡಿಯೋಸ್ ನೋಡಿ ತಿಳ್ಕೊತಾರೆ, ಕೆಲವೊಂದಷ್ಟು ಜನ ನನ್ನ ಡೈರೆಕ್ಟಾಗಿ ನೋಡಿದ್ದಾರೆ ಏನು ಎತ್ತ ಅಂದ್ಬಿಟ್ಟು ಅವರಿಗೆ ತಿಳುವಳಿಕೆ ಇರುತ್ತೆ. ಕೆಲವೊಂದಷ್ಟು ಜನಕ್ಕೆ ತಿಳುವಳಿಕೆ ಇದ್ದರೂ ಕೂಡ ಹೀಯಾಳಿಸಿ ಮಾತಾಡ್ಸೋದು. ಇಂಥ ಜನಗಳ ಮಧ್ಯೆ ನಾವು ಬದುಕಿ ಬಾಳಿ ತೋರಿಸ್ಬೇಕಾಗಿದೆ. ಅದೇನು ದೊಡ್ಡದೇನಲ್ಲ. ಎಷ್ಟೋ ಜನ ಎಕ್ಸಾಂಪಲ್ಸ್ ಕೂಡ ಇದ್ದಾರೆ. ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಅವಮಾನದಿಂದನೇ ಸನ್ಮಾನ ಪಡೆದಿದ್ದಾರೆ. ಹಾಗಾಗಿ ಇದೆಲ್ಲನೂ ಕೂಡ ಸಹಿಸ್ಕೊಂಡು ಹೋಗಬೇಕು. ಏನು ಎತ್ತ ಅಂತ ಅಂದ್ಬಿಟ್ಟು ಕಮೆಂಟ್ಸಲ್ಲಿ ಕೇಳೋಕ್ಕೆ ಹೋಗ್ಬಿಟ್ರಿ ದಯವಿಟ್ಟು. ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ, ನನ್ನ ಜೀವನದಲ್ಲೂ ಇದೆ. ಯಾವ ಥರ ಒಂದಿನ ಹೇಳಲೇಬೇಕು, ಪರಿಸ್ಥಿತಿ ಬಂದಾಗ ನಾನು ಹೇಳ್ತೀನಿ. ಯಾವುದು ಕೂಡ ಮುಚ್ಚಿಡೋಕ್ಕೆ ಹೋಗಲ್ಲ ಏನು ಎತ್ತ ಅಂದ್ಬಿಟ್ಟು. ನನಗೂ ಒಂದು ಸಕ್ಸಸ್ ಅನ್ನೋದು ಕೂಡ ಸಿಗಬೇಕಲ್ವ, ಹಂಗಾಗಿ ಅಲ್ಲಿವರೆಗೂ ಕೂಡ ತಾಳ್ಮೆಯಿಂದ ಕಾಯ್ತೀನಿ. ನನಗೆ ಸಕ್ಸಸ್ ಅನ್ನೋದು ಸಿಕ್ಕಿದಾಗ ನಾನು ನಿಮಗೆ ಎಲ್ಲರ ಜೊತೆನೂ ಏನು ಕಷ್ಟ, ಏನು ಸಕ್ಸಸ್ ಸಿಕ್ತು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ನನಗೆ ಇದು ಮಾಡೋಕ್ಕಾಗಲ್ಲ. ಹಂಗೇ ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ ಅಂತಲೂ ಕೂಡ ಕೇಳಿದ್ರಿ. ಹೌದು, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೀನಿ. ಯಾಕಂತಂದರೆ ನನಗೆ ಮಕ್ಕಳಿರೋ ಮನೆಯಲ್ಲಿ ನನಗೆ ಮಕ್ಕಳು ಓದಿಸ್ಬೇಕು. ಮತ್ತು ಚಿಕ್ಕ ಮಗು ಇರೋದ್ರಿಂದ ಚಿಕ್ಕವನು ಅಂದರೆ 2 ವರ್ಷದವನು ಒಬ್ಬ, 4.5 ವರ್ಷದವನು ಒಬ್ಬ, ಎಲ್ಲನೂ ಕೂಡ ಮೇಂಟೈನ್ ಮಾಡಬೇಕು. ಮನೆಯಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಹೋಗಬೇಕು, ಅಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬರಬೇಕು. ನನಗೂ ಸಾಕಾಗಿರುತ್ತೆ 2 ಟೈಮು ಕೆಲಸ ಮಾಡಿ ಮತ್ತೆ ಮನೆಗೆ ಬರಬೇಕು, ಮಕ್ಕಳನ್ನ ನೋಡಬೇಕು, ಮತ್ತು ಮಕ್ಕಳು ಓದಿಸ್ಬೇಕು. ಎಲ್ಲನೂ ಕೂಡ ಮೇಂಟೈನ್ ಆಗಬೇಕು ಅಂದರೆ ನನಗೆ 5:30 ಟೈಮಿಂಗ್ಸೇ ಬೇಕು. 8 ಅವರ್ ಡ್ಯೂಟಿ ಅಂದರೆ ಗಾರ್ಮೆಂಟ್ಸೇ ಸೆಟ್ ಆಗುತ್ತೆ. ಅದು ಬಿಟ್ಟರೆ ನನಗೆ ಇನ್ಯಾವುದು ಸೆಟ್ ಆಗೋಲ್ಲ. ಅರಸೀಕೆರೆಯಲ್ಲೇ ರೂಪಾ ಜ್ಯುವೆಲರ್ಸ್ ಅಂತ ಇದೆ, ಅಲ್ಲೂ ಕೂಡ ನಾನು ರೆಸ್ಯೂಮ್ ಕೊಟ್ಟಿದ್ದೆ. ನನಗೆ ಅಲ್ಲಿ ಕೂಡ ವೇಕೆನ್ಸಿ ಇತ್ತು, ಬಟ್ ನಾನು ಹೋಗಲಿಲ್ಲ. ಯಾಕಂತ ಅಂದರೆ ಸಂಡೇ ಲೀವ್ ಇಲ್ಲ. ಯಾವುದಾದ್ರೂ ವೀಕ್ ಆಫ್ ತೊಗೋಬೇಕು, ಮಂಡೇ ಟು ಸ್ಯಾಟರ್ಡೆ. ಆಮೇಲೆ ಫೆಸ್ಟಿವಲಲ್ಲಿ ಯಾವುದೇ ಥರ ರಜೆ ಇಲ್ಲ, ಭಾನುವಾರನೂ ಕೂಡ ರಜೆ ಇಲ್ಲ. ವೀಕ್ ಆಫ್ ಅಂತ ತಗೊಂಬಿಟ್ರೆ ಮುಗೀತಾ. ಆದರೆ ಮಕ್ಕಳು ನೋಡಬೇಕಲ್ವ, ಮಕ್ಳಿಗೆ ಯಾವುದಾದ್ರೂ ವೀಕ್ ಆಫ್ ಕೊಡ್ತಾರೆ ಸ್ಕೂಲಲ್ಲಿ? ಇಲ್ಲ ತಾನೇ, ಭಾನುವಾರ ಮಾತ್ರ ರಜೆ ಇರುತ್ತೆ. ಹಾಗಾಗಿ ಮಕ್ಕಳನ್ನೂ ನೋಡ್ಕೋಬೇಕು. 8:30ಗೆ ಬಂದು ನನಗೆ ಅಲ್ಲಿಂದ ಆಟೋಗಳಾಗಲಿ ಯಾರು ಕರ್ಕೊಂಬರೋದಾಗಲಿ ಯಾರೂ ಇರೋದಿಲ್ಲ ಅರಸೀಕೆರೆಯಿಂದ ನಮ್ಮೂರಿಗೆ. ಹಾಗಾಗಿ ನಾನು ಯಾವುದು ಸೆಟ್ ಆಗುತ್ತೆ ಅದನ್ನು ನಾನು ಹುಡುಕೊಂಡೆ. ಮತ್ತು ಗಾರ್ಮೆಂಟ್ಸಲ್ಲಿ ಬೇರೆ ಥರ ಕೆಲಸಗಳು ಇರುತ್ತೆ ಅಂತ ನೀವು ಕೇಳ್ಬೋದು. ಹೌದು, ಇತ್ತು. ಆದರೆ ಯಾವುದೂ ಕೂಡ ಇಲ್ಲಿ ವೇಕೆನ್ಸಿ ಇಲ್ಲ. ಬೆಂಗಳೂರಲ್ಲೆಲ್ಲನೂ ಕೂಡ ಇರುತ್ತೆ, ಇಲ್ಲಿ ವೇಕೆನ್ಸಿ ಇಲ್ಲ. ಬೆಂಗಳೂರಲ್ಲಿ ಸ್ವಲ್ಪ ಸಂಬಳ ಜಾಸ್ತಿನೇ ಇರುತ್ತೆ, ಇಲ್ಲಿ ಸ್ವಲ್ಪ ಕಮ್ಮಿ ಇದೆ. PF ಕೂಡ ಕಮ್ಮಿನೇ ಹಿಡಿತಾರೆ. ಹಾಗಾಗಿ ಇರೋ ಅಷ್ಟು ಏನೋ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಮನೆ ಹತ್ರ ಕೂತ್ಕೊಳ್ಳೋದು ಬೇಡ. ಎಲ್ಲ ಕಮಿಟ್ಮೆಂಟ್ ಮುಗಿಯೋವರೆಗೂ ಕೆಲಸಗಳು ಮಾಡೋಣ. ಯಾವ ಕೆಲಸ ಆದ್ರೇನು ಮಾಡೋದು. ಕೆಲಸ ನಮಗೆ ಅಡ್ಜಸ್ಟ್ ಆಗೋದಿಲ್ಲ, ನಾವೇ ಕೆಲಸಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಅಷ್ಟೇ. ಈ ಜೀವನ ನಡಿಬೇಕಂದ್ರೆ ಮಾಡಲೇಬೇಕಲ್ವ. ಒಬ್ಬರು ದುಡಿಮೆ ಅಂತೂ ಸಾಲಲ್ಲ, ಇಬ್ಬರು ದುಡಿಮೆ ಬೇಕೇ ಬೇಕು. ಇಬ್ಬರು ದುಡಿದ್ರೂ ಪಾಪ ಕೆಲವಷ್ಟು ಜನಕ್ಕೆ ಇಬ್ಬರು ದುಡಿಮೆನೂ ಕೂಡ ಸಾಕಾಗಲ್ಲ. ಅಂಥದ್ರಲ್ಲಿ ನಾನು ಒಬ್ಬರು ದುಡಿಯೋದ್ರಲ್ಲಿ ನಾನು ಹೆಂಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ? ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದೆಯಾ ಅಂತ ಅಂದ್ಬಿಟ್ಟು ನೀವು ಕೇಳ್ತಾಯಿದ್ರಿ. ನೋಡಿ, ಆಲ್ಮೋಸ್ಟು ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಮಟ್ಟಿಗೆ ವಿಡಿಯೋನ ಹಾಕ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಹಾಗಾಗಿ ಎಲ್ಲ ಟೈಮಲ್ಲೂ ಕೂಡ ಎಲ್ಲ ಮಂತು ಕೂಡ ನನಗೆ ಯಾವುದೇ ಥರ ಪೇಮೆಂಟ್ ಬರೋದಿಲ್ಲ. ನಾನು ಕರೆಕ್ಟಾಗಿ 30 ಡೇಸೂ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದೆ ಅಂದರೆ ನನಗೆ ಪಕ್ಕಾ ಮಂತ್ಲಿ 26ಗೆ ಇಲ್ಲ 25ಗೆ ನನಗೆ ಪೇಮೆಂಟು ಅಕೌಂಟಿಗೆ ಬಂದು ಬೀಳುತ್ತೆ. ಇಲ್ಲ ಅಂತ ಅಂದರೆ ಅಮೌಂಟ್ ಇಲ್ಲ. $100 ಕಂಪ್ಲೀಟ್ ಆಗೋವರೆಗೂ ಯಾವುದೇ ಥರ ಅಮೌಂಟು ಬರೋದಿಲ್ಲ. ನನಗೆ ಯಾವುದೇ ಥರ ಪೇಮೆಂಟ್ ಬರೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ನಾನೇ ಪ್ರಾಬ್ಲಮ್ ಮಾಡ್ಕೊತಾ ಇದ್ದೀನಿ ವೀಡಿಯೋಸ್ ಅಪ್ಲೋಡ್ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು. ನನಗೇನಿಲ್ಲ, ನನಗೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಇಷ್ಟನೇ, ವ್ಲಾಗ್ಸ್ ಮಾಡೋದಕ್ಕೂ ಇಷ್ಟನೇ, ಅಪ್ಲೋಡ್ ಮಾಡೋದಕ್ಕೂ ಇಷ್ಟನೇ. ಬಟ್ ನೆಟ್ವರ್ಕು ಇಶ್ಯೂಯಿಂದಾಗಿ ನನಗೆ ಆಲ್ಮೋಸ್ಟು ನನಗೆ ವೀಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ನನಗೆ ನೆಟ್ವರ್ಕ್ ಇಶ್ಯೂನೇ ಆಗ್ತಾಯಿದೆ. ನನಗೆ ಯೂಟ್ಯೂಬಿಂದ ನಾನು ಬೇಕಾದರೆ ನಾನು 20,000-30,000 ಸಾವಿರ ನಾನು ದುಡಿಬೋದು. ನನಗೆ ಯಾವುದೇ ಥರ ಯೂಟ್ಯೂಬಲ್ಲಿ ವ್ಯೂವರ್ಸು ನನಗೆ ಯಾವುದೇ ಥರ ಮೋಸ ಮಾಡಿಲ್ಲ. ನಾನು ಹಾಕಲಿ ಬಿಡಲಿ, ನಾನು
ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ನನಗೆ ವ್ಯೂಸ್ ಕೊಡ್ತಾರೆ, ಸಬ್ಸ್ಕ್ರೈಬರ್ಸ್ ಕೂಡ ಆ್ಯಡ್ ಆಗ್ತಾರೆ. ಬಟ್ ನನಗೆ ನೆಟ್ವರ್ಕ್ ಇಶ್ಯೂ ಅಂತ ನಾನು ಆಗ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ನಾನು ಬೆಂಗಳೂರು ಬಿಟ್ಟು ಬಂದಿದ್ದೆ ತಪ್ಪು, ಅದು ನನಗೆ ಇವಾಗ ಅರಿವಾಗ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸಿಚುಯೇಷನ್ ಹಂಗಂತ ಇದೆ. ಬಟ್ ಬರಬೇಕೋ ಬೇಡವೋ ಅನ್ನೋದೆಲ್ಲ ನಾನು ಇನ್ನೂ ಯಾವುದೇ ಥರ ಡಿಸೈಡ್ ಮಾಡಿಲ್ಲ. ಇವಾಗ ಪ್ರೆಸೆಂಟ್ ಯಾವ ರೀತಿ ಇದೆ, ನಾನು ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ಮಾಡಬೇಕು, ಕಲಿಬೇಕು. ಪ್ರತಿಯೊಂದು ಕೆಲಸನೂ ಕೂಡ ಗಾರ್ಮೆಂಟ್ಸಲ್ಲಿ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿಲ್ಲದಲೇ ಇರುವಂತಹ ಕೆಲವೊಂದು ವಿಚಾರಗಳು ಪಾಸಿಟಿವ್ ಆಗಿ ನಾನು ಹೋದ್ಮೇಲೆ ಅರ್ಥೈಸ್ಕೊಂಡಿದ್ದೀನಿ. ನಿಜವಾಗ್ಲೂ ನನಗೆ ಖುಷಿಯಾಗುತ್ತೆ. ಇದು ಕಷ್ಟ ಆದರೂ ಪರವಾಗಿಲ್ಲ, ಶ್ರಮಪಟ್ಟು ಮಾಡಬೇಕು. ನಾಳೆ ದಿನ ಅಂದರೆ ಯಾವುದೇ ಒಂದು ಕೆಲಸ ಕಲಿಯೋವರೆಗೂ ಕೂಡ ಬ್ರಹ್ಮನ ವಿದ್ಯೆ, ಕಲಿತಾದ್ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಗಾರ್ಮೆಂಟ್ಸಲ್ಲೂ ಕೂಡ ಕಲಿಯೋವರೆಗೂ ಕೂಡ ಕಷ್ಟನೇ. ಕಲಿತಾದ್ಮೇಲೆ ನಾವು ಹೆಂಗೆ ಬೇಕಾದ್ರೂ ಆಟ ಆಡಿಕೊಂಡು ಕೆಲಸಗಳನ್ನ ಪ್ರೊಡಕ್ಷನ್ ಕೊಟ್ಕೊಂಡು ಕೆಲಸಗಳನ್ನ ಮಾಡ್ಬೋದು. ಈಗ ಆಲ್ಮೋಸ್ಟ್ ನಾನು 1 ವೀಕು, ಒಂದು 8 ದಿನ ಆಯಿತು ನಾನು ಹೋಗಿ. ಆಲ್ಮೋಸ್ಟ್ ನನಗೆ ಎಷ್ಟು ಕೆಲಸಗಳು ಗೊತ್ತು ಅಂದರೆ ನಿಜವಾಗ್ಲೂ ನನಗೆ ಖುಷಿಯಾಗುತ್ತೆ. ನಾನು ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಆಯ್ತಲ್ಲ ಅಂತ. ಆದಷ್ಟು ನಾನು ಕೂಡ ಇವಾಗ ಯಾವುದಲ್ಲಿ ಬ್ಯಾಚು ಸೂಪರ್ವೈಸರ್ಗಳ ಹತ್ರ ಒಂದು ಖುಷಿ ಪಡುವಂಥ ಅಂದರೆ ಕೆಲಸಗಳನ್ನ ಇದು ಮಾಡಿದ್ದೀನಿ. ಅಂದರೆ ಅವರು ನನ್ನ ಹೊಗಳುತ್ತಾರೆ, ತುಂಬ ಚೆನ್ನಾಗಿ ಮಾಡ್ತೀಯಾ, ಪ್ರೊಡಕ್ಷನು ಕೂಡ ಚೆನ್ನಾಗಿ ಕೊಡ್ತೀಯಾ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ನನಗೆ ಖುಷಿ ಆಗುತ್ತೆ ಮಾತ್ರ. ಈ ಕೆಲಸಗಳು ನನಗೆ ಮುಂಚೆನೇ ಗೊತ್ತಿದ್ದಿದ್ರೆ ಬೆಂಗಳೂರಲ್ಲಿದ್ದಾಗ ಹೋಗ್ಬೋದಾಗಿತ್ತು. ಬಟ್ ಮಕ್ಕಳು ಚಿಕ್ಕವರು ಇದ್ದಾರಲ್ವ, ಹಂಗಾಗಿ ನಾನು ಯಾವುದೇ ಕೆಲಸಕ್ಕೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಯಾರಾದರೂ ಒಬ್ಬರು ನೋಡ್ಕೊಳ್ಳೋರು ಅಂತ ಇರಬೇಕು, ಆವಾಗಲೇ ನಾವು ಒಂದು ಕೆಲಸಗಳನ್ನ ಮಾಡೋದಕ್ಕೆ ಸರಿ ಹೋಗೋದು. ಇವಾಗ ಏನೋ ಇದ್ದಾರೆ, ನೋಡ್ಕೊತಾ ಇದ್ದಾರೆ, ಪರವಾಗಿಲ್ಲ. ಬಟ್ ಹೆಂಗೆ ಅಂದರೆ ನಾಳೆ ದಿವಸ ಏನಾಗುತ್ತೋ ಎತ್ತ ಗೊತ್ತಿಲ್ಲ. ಇರೋ ಅಷ್ಟು ದಿನ ಖುಷಿಯಿಂದ ಕೆಲಸಗಳನ್ನ ಮಾಡ್ಕೊಂಬರ್ಬೇಕು. ಇನ್ನೂ ಸಾಕಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಸಬ್ಸ್ಕ್ರೈಬರ್ಸು ಕೂಡ ಯಾರಾದರೂ ಇದ್ದರೆ ಪ್ಲೀಸ್ ಹೇಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಸಿ. ಹಾಗೆಯೇ ವ್ಯೂಸು ಕೂಡ ಜಾಸ್ತಿನೇ ಬರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.